ನನ್ನ ಕ್ಷೇತ್ರದ ವಿಶೇಷವಾಗಿ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನನ್ನ ವಿಧಾನಸಭಾ ಕ್ಷೇತ್ರದ ಜನತೆ, ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂತ ಎಲ್ಲ ಸಂಘ ಸಂಸ್ಥೆಗಳ ಯಾರ್ಯಾರು ಭಾಗವಹಿಸಿದ್ರು ಅವರೆಲ್ಲರ ಪಾದಗಳಿಗೆ ನಾನು ತಮ್ಮ ಮುಖಾಂತರ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನ, ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಅವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ತಮ್ಮ ಮುಖಾಂತರ ಬಯಸ್ತೀನಿ. ಅದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನ ಕಾಣ್ತು. ತಾವು ಎಲ್ಲ ಮಾಧ್ಯಮದ ಸ್ನೇಹಿತರು ಬಂದಿದ್ರ. ನಾನು ಬರೀ 150 ಕಾರು ಅಂತ ಅನೌನ್ಸ್ ಮಾಡಿದೆ. ಸುಮಾರು 400ರಿಂದ 500 ಕಾರುಗಳು, ನಾನು 350 ಅಂತ ಅನ್ಕೊಂಡೆ. ಆದ್ರೂ ಮೀರಿ ಈಗ ಮಧ್ಯದಲ್ಲೆಲ್ಲ ಸ್ವಲ್ಪ ನಾವೆಲ್ಲ ಒಟ್ಟಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡು ಕುಣಿಗಲ್ ಬೈಪಾಸ್ ಇಂದ ಸ್ವಲ್ಪ ಡೈವರ್ಟ್ ತಗೊಂಡ್ಬಿಟ್ರು. ಟೌನ್ ಇಂದ ಸ್ವಲ್ಪ ಕೆಲವೊಬ್ರು ಬಂದ್ರು. ನಾನು 350 ಕಾರು ಅಂತ ಲೆಕ್ಕ ಕೊಟ್ಟಿದ್ದೆ. ಸುಮಾರು ಹತ್ತತ್ರ 400ರಿಂದ 500 ಕಾರುಗಳು ಅಲ್ಲಿದ್ದು ಇವತ್ತು ನಾವು ಪ್ರೊಸೆಷನ್ ಮಾಡಿದ್ವು. ರಾತ್ರಿಯಲ್ಲಿ 2 ರಿಂದ 2.5 ಸಾವಿರ ಜನ ಇದ್ರು. ಅಷ್ಟು ಜನ ಬರ್ಲಿಕ್ಕೆ ಎಷ್ಟು ಕಾರ್ ಆಗ್ಬೋದು ಅಂತ ನೀವು ಇದು ಮಾಡ್ಕೊಳ್ಳಿ. ಧರ್ಮಸ್ಥಳದ ಶ್ರೀಗಳು ವೀರೇಂದ್ರ ಹೆಗಡೆ ಅವರು ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಜನತೆಯ ಬಗ್ಗೆ ಬಹಳ ಮೆಚ್ಚುಗೆಯ, ಸಂತಸದ ಮಾತುಗಳನ್ನಾಡಿದ್ರು. ನಾನು ಶಾಸಕನಾಗಿತ್ತು ಸಾರ್ಥಕ ಅನಿಸ್ತು. ಆ ಧರ್ಮಸ್ಥಳಕ್ಕೆ ನನ್ನ ಕ್ಷೇತ್ರದ ಜನತೆಯನ್ನು ಕರ್ಕೊಂಡೋಗಿ, ನನ್ನ ಮುಖಂಡರನ್ನ ಕರ್ಕೊಂಡೋಗಿ, ಕಾರ್ಯಕರ್ತರನ್ನ ಕರ್ಕೊಂಡೋಗಿ ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ ಅಂತಕ್ಕಂಥ ಸಂದೇಶ ಕೊಟ್ಟಿದ್ರಿಂದ ಇಡೀ ಧರ್ಮಸ್ಥಳದ ಆಡಳಿತ ಮಂಡಳಿಯವರು ಬಹಳ ಹೃದಯ ಸ್ಪರ್ಶಿಯಾಗಿ ನಮ್ಗೆ ಒಂದು ಅದ್ದೂರಿಯಾಗಿ ಸ್ವಾಗತವನ್ನ ಕಲಾ ತಂಡಗಳ ಮುಖಾಂತರ, ಚಂಡೆಯ ಮುಖಾಂತರ ನಮಗೆ ಅದ್ದೂರಿ ಸ್ವಾಗತ ಮಾಡಿ ಅವ್ರ ಒಳಗಡೆ ಹೋದಾಗ ನಮ್ಮನ್ನು ನಡೆಸ್ಕೊಂಡು ಎಲ್ಲರಿಗೂ ಒಳ್ಳೆ ಊಟದ ವ್ಯವಸ್ಥೆ, ಟಿಫನ್ನಿನ ವ್ಯವಸ್ಥೆ, ದರ್ಶನದ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಈ ಯಶಸ್ಸಿಗೆ ಕಾರಣಕರ್ತರಾದಂತವರು ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರು. ಅವರಿಗೆ ಮತ್ತೊಮ್ಮೆ ತಮ್ಮ ಮುಖಾಂತರ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ಬಯಸ್ತೇನೆ. ಇದೊಂದು ಯಶಸ್ಸು. ನಮ್ಮ ಕ್ಷೇತ್ರದ ಜನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಬಹಳ ಅಚ್ಚಲವಾಗಿರ್ತಕ್ಕಂಥ ನಂಬಿಕೆಯನ್ನ ಹೊಂದಿ ದೃಢವಾಗಿ ಧರ್ಮಸ್ಥಳದ ಜೊತೆ ನಿಲ್ಲಕ್ಕೆ ತೀರ್ಮಾನ ಮಾಡಿದ್ದೇವೆ. ಮುಂದೇನು ನಿಲ್ತೇವೆ ಅಂತಕ್ಕಂಥದನ್ನ ಹೇಳ್ತೀನಿ. ಆಮೇಲೆ ಇದ್ರ ಜೊತೆಗೆ ನಾನು ಮಂತ್ರಿಗಳಿಗೆ ಕಾರ್ನಲ್ಲಿ ಹೇಳ್ಕೊಂಡ್ ಬಂದೆ, ದಾಬಾಸ್ಪೇಟೆ ಭಾಗಕ್ಕೆ BMTC ಬಸ್ಸಸ್ ನ ಎಕ್ಸೆಸ್ ಆಗಿ ಕೊಡ್ಬೇಕು, ಹೆಚ್ಚಿಗೆ ಮಾಡ್ಬೇಕು ಅಂತ. ಆಯ್ತು ಅಂತ ಹೇಳಿ ಅಲ್ಲೇ ಅವರು ಚೀಫ್ ಇಂಜಿನಿಯರ್ ಅವರಿಗೆ ಫೋನ್ ಮಾಡಿ, ಆಪರೇಷನ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಎಲ್ಲಿ 40 ಕಿಲೋಮೀಟರ್ ಮಾಡಿರೋದು ಮೆಜೆಸ್ಟಿಕ್ ಇಂದನ ಅಥವಾ ಎಲ್ಲಿಂದ ಅಂತ ಕೇಳಿದ್ರು. ಕಾರ್ಪೊರೇಷನ್ ಗಡಿಯಿಂದ 40 ಕಿಲೋಮೀಟರ್ ವರೆಗೂ ಅಂತ ಹೇಳಿದ್ದಾರೆ. ನಮ್ಮ ಕಾರ್ಪೊರೇಷನ್ ಗಡಿ ಮೋಸ್ಟ್ಲಿ ಚಿಕ್ಕಬಿದ್ರಕಲ್ವರೆಗೂ ಬರುತ್ತೆ ಅನ್ಸುತ್ತೆ. ಆ ಚಿಕ್ಕಬಿದ್ರಕಲ್ಲಿಂದ 40 ಕಿಲೋಮೀಟರ್ ಈ ದಾಬಾಸ್ಪೇಟೆ ಸುತ್ತಮುತ್ತ ಯಾವ್ಯಾವ ಹಳ್ಳಿಗಳಿಗೆ ಬಸ್ಸಿನ ಅವಶ್ಯಕತೆ ಇತ್ತೋ ಎಲ್ಲ ಹಳ್ಳಿಗಳಿಗೂ ಬಸ್ ಅನ್ನ ಹಾಕ್ಸ್ತಕ್ಕಂಥ ಮತ್ತೆ ದಾಬಾಸ್ಪೇಟೆಗೆ ಹೆಚ್ಚಿಗೆ BMTC ಬಸ್ ಅನ್ನ ಹಾಕ್ತಕ್ಕಂಥ ವ್ಯವಸ್ಥೆಗೆ ನಾನು ಮುಂದೆ ಚಾಲನೆಯನ್ನ ಕೊಡ್ತೇನೆ. ಓಕೆ, ಥ್ಯಾಂಕ್ ಯು.